ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವವು ಏಪ್ರಿಲ್ 6ರಿಂದ ಆರಂಭವಾಗಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮನವಿ ಮಾಡಿದರು. ದೇವತೆ ಗಂಗಮ್ಮ ಮೂಲ ಸ್ವರೂಪಿಣಿ ನಮ್ಮಮ್ಮ ಸಕಲ ಪ್ರದಾಯಿನಿ ನೀನಮ್ಮ ಸೌಭಾಗ್ಯ ನೀಡುವ ಗಂಗಮ್ಮ ಜಗದ ಶಕ್ತಿಯು ನೀನಮ್ಮ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಏಪ್ರಿಲ್ 6ರಂದು ಬೆಳಗ್ಗೆ 10ಕ್ಕೆ ಗಣಪತಿ ಹೋಮ ಮಹಾಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಏಪ್ರಿಲ್ 7ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ, ಏಪ್ರಿಲ್ 8ರಂದು ಕಳಶ ಸ್ಥಾಪನೆ, ಏಪ್ರಿಲ್ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ, ಏಪ್ರಿಲ್ 10ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಶ ಕರಗ ನಡೆಯಲಿದೆ. ನಾಡನ್ನ ಕಾಡುತ್ತಿರುವ ಬರದಿಂದ ಮುಕ್ತಿ ಪಡೆದು ಜನ ಜಾನುವಾರುಗಳು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ ಏಪ್ರಿಲ್ 11ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಾಂಬರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವವು ನಡೆಯಲಿದೆ. ಹೂವಿನ ಕರಗದ ದಿನ ಎಂಜಿ ರಸ್ತೆ, ಎಸ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಈ ಧರ್ಮರಾಯರ ಕರಗ ಮಹೋತ್ಸವ ಸಮಿತಿ ಮಾನ್ಯರೇ, ಚಿಕ್ಕಬಳ್ಳಾಪುರದಲ್ಲಿ 64ನೇ ವರ್ಷದ ನಾಡ ಹಬ್ಬ ಶ್ರೀ ಧರ್ಮೇಂದ್ರ ಅವರಿಂದ ದಿನಾಂಕ 6ನೇ ತಾರೀಕಿಂದ ಸುಮಾರು 13ನೇ ತಾರೀಕುವರೆಗೂ ಒಂದು ಕರಗದ ಕಾರ್ಯಕ್ರಮ ನೆರವೇರುತ್ತೆ. ಈ ಕಾರ್ಯಕ್ರಮಕ್ಕೆ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕ, ಪಾನಕ, ಹೆಸರುಬೇಳೆ ಮತ್ತು ಎಲ್ಲ ಊರಿನ ವಿದ್ಯುತ್ ದೀಪಾಲಂಕಾರ ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ. ಇಡೀ ಚಿಕ್ಕಬಳ್ಳಾಪುರ ನಗರದ ಮತ್ತು ಆಂಧ್ರ, ತಮಿಳುನಾಡುಕ್ಕೆ ಎಲ್ಲಿಂದ ಬರ್ತಾರೋ ಎಲ್ಲ ಜನರಿಗೂ ಈ ನಗರದ ನಾಡ ಹಬ್ಬಕ್ಕೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಧರ್ಮರಾಯರ ಕರಗ ಸೇವಾ ಸಮಿತಿಯಿಂದ ಸುಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮ ಮೊದಲನೆಯದಾಗಿ ದಿನಾಂಕ 6/4/2024ರಂದು ಬೆಳಗ್ಗೆ 9ರಿಂದ 10 ಗಂಟೆಗೆ ಗಣಪತಿ ಹೋಮ ಕಾರ್ಯಕ್ರಮ ಇರುತ್ತೆ. 7ನೇ ತಾರೀಕು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ನಮ್ಮ ರಮೇಶ್ ಶಾಸ್ತ್ರಿ ಅವರಿಂದ ಈ ಕಾರ್ಯಕ್ರಮ ನಡೆಯಿರುತ್ತೆ. ಮತ್ತು ಸುಮಂಗಲಿಯರಿಂದ ಅರಿಶಿನ ಕುಂಕುಮಾರ್ಚನೆ ಮಾಡಿ ಜಾಲಾರಿ ಗಂಗಮ್ಮದೇಯ ಕುಂಕುಮ ಸಹಸ್ರನಾಮಾರ್ಚನೆ ಅಂತ ನೆರವೇರಿಸಿ ಒಂದು 12:30ಕ್ಕೆ ಚಂಡಿಕಾ ಹೋಮ ಮುಕ್ತಾಯ ಆಗಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದವನ್ನು ಏರ್ಪಡಿಸಿರುತ್ತೆ. ಅದೇ ರೀತಿ ಸಾಯಂಕಾಲ ಒಂದು 5 ಗಂಟೆಗೆ ಸರಿಯಾಗಿ ಜಾಲಾರಿ ಗಂಗಮ್ಮ ದೇವರನ್ನು ಇಡೀ ಊರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಊರಿನ ಒಂದು ಶಾಂತಿಗೋಸ್ಕರ ಒಂದು ಮೆರವಣಿಗೆಯನ್ನು ಏರ್ಪಡಿಸಿರುತ್ತೆ. ಇದೇ ರೀತಿ 8ನೇ ತಾರೀಕು ಸಂಜೆ 7 ಗಂಟೆಗೆ ಧರ್ಮೇಂದ್ರ ಅವರಿಂದ, ಮೇಲೂರು ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 9ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ BB ರಸ್ತೆಯಿಂದ ಒಂದು ಹಸಿ ಕರಗ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಹಸಿ ಕರಗ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ BB ರಸ್ತೆ ಹಾಗೂ ಬಜಾರ್ ರಸ್ತೆ, ನಮ್ಮ ಟೌನ್ ಹಾಲು, ಗಂಗಮುಡಿ, ಕೋದಂಡರಾಮ ಸ್ವಾಮಿ ಟೆಂಪಲ್ಲು ಎಲ್ಲ ರಸ್ತೆಗಳಲ್ಲಿ ಒಂದು ಹಸಿ ಕರಗವನ್ನು ಹೊತ್ತು ಕಂದ್ವಾರಪೇಟೆಯಿಂದ ಹಿಡಿದು ಎಲ್ಲ ರಸ್ತೆಗಳನ್ನು ತಿರುಗಿಕೊಂಡು ಎಲ್ಲ ರೀತಿ ರಾಜಬೀದಿಗಳಲ್ಲಿ ಬಂದು ಈ ಕಾರ್ಯಕ್ರಮನ ನೆರವೇರಿಸ್ತೀವಿ. ಈ ಕಾರ್ಯಕ್ರಮ ಹಸಿ ಕರಗಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇದೇ ರೀತಿ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂದು 9 ಗಂಟೆಗೆ ಒಂದು ಊರಿನ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತೆ. ಆ ಜಾತ್ರಾ ಕಾರ್ಯಕ್ರಮ ಊರಿನ ಎಲ್ಲ ಮುತ್ತೈದರು, ತಾಯಂದಿರು ಎಲ್ಲರೂ ಬಂದು ತಂಬಿಟ್ಟನ್ನು ತಂದು ಆ ಜಾಲಾರಿ ಗಂಗಮ್ಮ ತಾಯಿನ ತಂಬಿಟ್ಟನ್ನು ಆರತಿ ಎತ್ತು ಊರಿನ ಒಂದು ಶಾಂತಿಗೋಸ್ಕರ ಸಂಜೆ ರಾತ್ರಿವರೆಗೂ ಇದೇ ಕಾರ್ಯಕ್ರಮ ಇರುತ್ತೆ. ಇದೇ ರೀತಿ ಶುಕ್ರವಾರ ಸಂಜೆ 7 ಗಂಟೆಗೆ ಸಪ್ತಕಲಶ ಕರಗ ಅಂತೇಳಿ ಧರ್ಮೇಂದ್ರ ಅವರು ಹೊತ್ತಾರೆ. ಆ ಸಪ್ತಕಲಶ ಕರಗ ಒಂದು ಟೌನ್ ಹಾಲ್ನಲ್ಲಿ ಎತ್ತು ಅಲ್ಲಿಂದ ಒಂದು 2 ಅವರ್ ಕಾಲ
2 ತಾಸು ಕಾಲ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರುತ್ತೆ. ಇದೇ ರೀತಿ 11ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬಳೆ ಶಾಸ್ತ್ರ ಕಾರ್ಯಕ್ರಮ ಇರುತ್ತೆ. ಹಾಗೆ 10 ಗಂಟೆಗೆ ಸರಿಯಾಗಿ ಈ ಧರ್ಮರಾಯರ ಕಲ್ಯಾಣೋತ್ಸವವನ್ನು ಏರ್ಪಡಿಸಿರುತ್ತೆ. ಆ ಧರ್ಮರಾಯ ಕಲ್ಯಾಣೋತ್ಸವವು ಮಧ್ಯಾಹ್ನ 12 ಮುಕ್ತಾಯವಾಗಿ ಸಂಜೆ ಕರೆಕ್ಟಾಗಿ ಈ ಸತಿ ಒಂದು ಬಿಸಿಲಿನ ಬೇಗೆ ಇರೋದರಿಂದ ಹಾಗೂ ಜನರು ಹೆಚ್ಚಾಗಿ ಮನೆಗಳು ಜಾಸ್ತಿ ಜನಸಾಮಾನ್ಯ ಇರೋದರಿಂದ 8 ಗಂಟೆಗೆ ಕರಗವನ್ನು ಧರ್ಮೇಂದ್ರ ಅವರು ಹೊತ್ತುತ್ತಾರೆ. 8 ಗಂಟೆಗೆ ಧರ್ಮೇಂದ್ರ ಅವರು ಕರಗ ಹೊತ್ತು ಎಲ್ಲ ಪಲ್ಲಕ್ಕಿ ಆರ್ಕೇಶಗಳು ಮುತ್ತಿನ ಪಲ್ಲಕ್ಕಿಗಳು ಬರ್ತಾಯಿದೆ. ಸುಮಾರು ಒಂದು 15ರಿಂದ 20 ಹೂವಿನ ಪಲ್ಲಕ್ಕಿಗಳೆಲ್ಲ ಸೇರಿ ಊರಿನ ಬರ್ತಾಯಿದೆ. ಹಾಗೂ ಕೀಲ್ಕುದುರೆ, ಚಂಡಿ ಮೇಳ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಎಲ್ಲ ಕಡೆ ಆರ್ಕೆಸ್ಟ್ರಾ MG ರಸ್ತೆಯಲ್ಲಿ ಒಂದು ಆರ್ಕೆಸ್ಟ್ರಾ ಇರುತ್ತೆ. ಆಮೇಲೆ ಮೂರ್ತಿ ನರ್ಸಿಂಗ್ ಹೋಮ್ ಹಿಂಭಾಗದಲ್ಲಿ ಸಾಸು ಚಿನ್ನಮ್ಮ ಹರಕತೆ ಇರುತ್ತೆ. ಸಂತೆ ಮಾರ್ಕೆಟ್ ಯುವಕರಿಂದ ಅಲ್ಲಿ ಒಂದು ಆರ್ಕೆಸ್ಟ್ರಾವನ್ನು ನೆರವೇರಿಸಿರುತ್ತೆ. ಟೌನ್ ಹಾಲಲ್ಲೊಂದು ಆರ್ಕೆಸ್ಟ್ರಾ ಇರುತ್ತೆ. ಎಲ್ಲ ಕಡೆನೂ ಅನ್ನಸಂತರ್ಪಣೆ ಮತ್ತು ಒಂದು ಪಾನಕ ಹೆಸರುಬೇಳೆ ಅವ್ರವ್ರು ಭಕ್ತಾದರೂ ಅವ್ರವ್ರ ಇಷ್ಟಾನುಸಾರ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಆಮೇಲೆ ಇದೇ ರೀತಿ ಆ ಕಾರ್ಯಕ್ರಮನ ಕರಗ ಇಲ್ಲಿಂದ ಹೊತ್ತು ಇಡೀ ಎಲ್ಲ ರಾಜಬೀದಿಗಳು ಎಲ್ಲ ಬೀದಿಗಳಲ್ಲಿ ಎಲ್ಲ ಊರಿನ ಬೀದಿಗಳಲ್ಲಿ ಮನೆಗೂ ಹೋಗಿ ಒಂದು ಪೂಜೆಯನ್ನು ಸ್ವೀಕರಿಸಿ ಕಾರ್ಯಕ್ರಮ ಭಾನುವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಅಗ್ನಿಕುಂಡ ಪ್ರವೇಶ ಆಗುತ್ತೆ. 7 ಗಂಟೆಗೆ ಅಗ್ನಿ ಪ್ರವೇಶ ಆಗಿ ಕಾರ್ಯಕ್ರಮ 13ನೇ ತಾರೀಕು ಸಂಜೆ 4 ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೆ ಆ ಟೌನಲ್ಲಿ. ಆ ವಸಂತೋತ್ಸವವಾಗಿ 6ನೇ ತಾರೀಕಿಂದ 13ನೇ ತಾರೀಕು ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಆಗುತ್ತೆ. ಎಲ್ಲ ಊರಿನ ಭಕ್ತಾದಿಗಳೆಲ್ಲ ಮತ್ತು ಎಲ್ಲ ನಮ್ಮ ಬಂದು ಈ ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ವೇಳೆ ಸಮಿತಿಯ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ, ನಂಜುಂಡಾಚಾರಿ, ಸಿಎನ್ ಸತೀಶ್, ರಘು, ಹರ್ಷ ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.